ಪರಿಷತ್ನ ಹಂಗಾಮಿ ಸಭಾಪತಿಯಾಗಿ ಎಂಎಲ್ಸಿ ಪುಟ್ಟಣ್ಣ ನೇಮಕಗೊಂಡಿದ್ದಾರೆ. ಸಭಾಪತಿ ಹುದ್ದೆಯ ಕರ್ತವ್ಯ ನಿರ್ವಹಣೆಗೆ ಪುಟ್ಟಣ್ಣ ನೇಮಕಗೊಂಡಿದ್ದಾರೆ. ಆಗಸ್ಟ್ 7ರಿಂದ ಅನ್ವಯ ಆಗುವಂತೆ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ರಿಂದ ಈ ಆದೇಶವನ್ನು ಹೊರಡಿಸಿರುವಂತದ್ದು. ಬಸವರಾಜ ಹೊರಟ್ಟಿಯವರಿಂದ ತೆರವಾಗಿರತಕ್ಕಂತಹ ಸಭಾಪತಿ ಸ್ಥಾನಕ್ಕೆ ಈಗ ಪುಟ್ಟಣ್ಣ ಅವರು ನೇಮಕ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಬಸವರಾಜ ಹೊರಟ್ಟಿ ಅವರು ಸೀನಿಯರ್ ಇದ್ರು, ಅವ್ರನ್ನ ರಾಜೀನಾಮೆ ಕೊಟ್ಟಿದ್ದಾರೆ. ಅವರಿಗೆ ಬಹುಮತ ಇರಲಿಲ್ಲ ಅನ್ನುವಂಥದ್ದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ತಾವು ಹಂಗಾಮಿ ಸ್ಪೀಕರ್ ಸಭಾಪತಿಯಾಗಿ ನೇಮಕ ಆಗಿದ್ರಿ. ಕಲಾಪಗಳನ್ನ ಹೇಗೆ ಯಾವಾಗಿಂದ ಆರಂಭ ಆಗುತ್ತಂಥದ್ದು? ಸಂತಾಪ ಸೂಚನೆ 13ನೇ ತಾರೀಕು ಇರ್ತದೆ. 14ರಿಂದ ಯಥಾವತ್ತಾಗಿ ಪರಿಷತ್ ನಡೀತದೆ. ನಮ್ಮ ನಿಯಮಾವಳಿಗಳ ಪ್ರಕಾರವಾಗಿ ಯಾವ ರೀತಿ ಹೌಸನ್ನ ನಡೆಸಬೇಕು ಆ ರೀತಿಯಾಗಿ ನಡೆಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಈಗ ಚುನಾವಣೆ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸಭಾಪತಿ ಸ್ಥಾನಕ್ಕೆ, ಅದು ಯಾವತ್ತು ನಿಗದಿ ಆಗುತ್ತೆ ಅನ್ನುವಂಥದ್ದು ನೋಡ್ತಾನೆ ಮಾತಾಡ್ತೀವಿ ನಾವು. ಯಾಕೆಂತಂದ್ರೆ ನಮ್ಮ ರಾಜ್ಯಪಾಲರ ಹತ್ರ ಮತ್ತು ಸರ್ಕಾರದ ನಡುವೆ ಮಾತಾಡಿ ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ. ಬಹಳ ಪ್ರಮುಖವಾಗಿ ಈ ಕಲಾಪಗಳು ನಡೀತಕ್ಕಂಥದ್ದು. ಸರ್, ಈ ಬಾರಿ ಹೊಸದಾಗಿ ಏನಾದರೂ ಕಲಾಪಗಳಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದೀರಾ ಅಂತ? ಅಲ್ಲ, ಈಗ ನನಗಿನ್ನೂ ಏನೂ ಗೊತ್ತಿಲ್ಲ. ಜಸ್ಟ್ ನಾನು ಹಿಂದೆ ಡೆಪ್ಟಿ ಚೇರ್ಮನ್ ಆಗಿ 2 ಸಲ ಕೆಲಸ ಮಾಡಿದ್ದೀನಿ. ಇನ್ಚಾರ್ಜ್ ಆಗೂ ಕೂಡ ನಾನು ಸಭಾಪತಿಯಾಗಿದ್ದೆ. ಹಂಗಾಗಿ ಏನೇನು ಬಂದಿದೆ ನನಗೆ ಗೊತ್ತಿಲ್ಲ. ಇನ್ನು ಈಗ ಒಂದು 10 ನಿಮಿಷ ಆಗದೆ ರಿಪೋರ್ಟ್ ಮಾಡಿ ಬಂದು ನೋಡ್ಬಿಟ್ಟು ಯಾವ ರೀತಿ ಇದೆ, ಏನೇನು ಕ್ವಶನ್ ಬಂದವೆ, ಏನೇನು ಹಾಕ್ಬೇಕು, ಯಾವ ದಿನ ಏನಿದೆ ಎಲ್ಲ ನೋಡಿ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕೀಗ. ಈಗಾಗಲೇ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಿಗದಿ ಆಗಬೇಕಾಗಿರ್ತಕ್ಕಂಥ ಸರ್, ಅದು ನಿಗದಿ ಮಾಡುತ್ತೇವೆ ಅಂತ ಹೇಳ್ತಾ ಇದ್ರಿ. ಬಹಳ ಪ್ರಮುಖವಾಗಿ ಈ ಹುದ್ದೆಗೆ ಸಾಕಷ್ಟು ಜನ ಇದ್ದಿರ್ತಕ್ಕಂಥದ್ದು. ಸಲೀಂ ಅಹಮದ್ ಅವ್ರನ್ನ ಹೈಕಮಾಂಡ್ ಸೂಚನೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಿಂದ. ಆ ಚುನಾವಣೆ ಆಗತ್ತಾ ಅಥವಾ ಚುನಾವಣೆ ಇಲ್ಲದೇನೆ ಆಯ್ಕೆ ಆಗತ್ತಾ ಅಂತ ಸರ್, ಆಯ್ಕೆ ಪ್ರಕ್ರಿಯೆ? ನೋಡ್ರಿ, ನಿಯಮಾವಳಿಗಳ ಪ್ರಕಾರ ಚುನಾವಣೆ ಆಗಬೇಕು, ಚುನಾವಣೆ ಆಗುತ್ತೆ. ಅದು ಹೌಸ್ ನಡೆಯುವಾಗಲೇ ಚುನಾವಣೆ ಆಗಬೇಕು, ಚುನಾವಣೆ ಆಗ್ತದೆ. ಚೇರ್ಮನ್ ಅಂಡ್ ಡೆಪ್ಟಿ ಚೇರ್ಮನ್ ಹೌಸ್ ನಡೆಯುವಂತ ಸಂದರ್ಭದಲ್ಲಿ ಚುನಾವಣೆ ಆಗಬೇಕು, ಚುನಾವಣೆ ಆಗ್ತದೆ. ಹಾಗೆ ನೇಮಕ ಮಾಡಕ್ಕಾಗಲ್ಲ ಅಷ್ಟೇ. ಇದಿಷ್ಟು ಸಭಾಪತಿ ಪುಟ್ಟಣ್ಣ ಅವರ ಮಾತು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.